ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಇಟ್ಕೆ ಮತ್ತು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ದೇಶದ ಮಹಾ ಚುನಾವಣೆ, ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ದೇಶದ ಪ್ರಮುಖ ಸರ್ವೆ ಸಂಸ್ಥೆ ಟೈಮ್ಸ್ ನೌ ಮ್ಯಾಟ್ರಿಕ್ಸ್ ಇದೀಗ ಮತ್ತೊಂದು ಮಹಾ ಸರ್ವೆಯನ್ನು ಲೋಕಸಭಾ ಚುನಾವಣೆಯ ಕುರಿತು ಬಹಿರಂಗಗೊಳಿಸಿದೆ. ಚುನಾವಣೋತ್ತರ ಸಮೀಕ್ಷೆಗಳನ್ನು ನಡೆಸ್ತಿರ್ತಕ್ಕಂಥ ಅನೇಕ ಸಂಸ್ಥೆಗಳ ಪೈಕಿ ಟೈಮ್ಸ್ ನೌ ಸಂಸ್ಥೆ ಇದೀಗ ತನ್ನ ಮತ್ತೊಂದು ಸುತ್ತಿನ ಸಮೀಕ್ಷೆಯನ್ನು ಬಹಿರಂಗಗೊಳಿಸೋದ್ರ ಮೂಲಕ ಒಂದು ಅತ್ಯಂತ ಆಶ್ಚರ್ಯಕರವಾದ ಅಂಕಿ ಸಂಖ್ಯೆಗಳನ್ನು ಮುಂದಿನ ಲೋಕಸಭಾ ಚುನಾವಣೆಯ ಫಲಿತಾಂಶದ ಕುರಿತು ಇದೀಗ ನಮಗೆಲ್ಲ ನೀಡಿದೆ. ಟೈಮ್ಸ್ ನೌ ಸಂಸ್ಥೆ ದೇಶದ ಮತದಾರರ ಮುಂದೆ ಅನೇಕ ಪ್ರಶ್ನೆಗಳ ಒಂದು ಮಾದರಿಯನ್ನಿಟ್ಟುಕೊಂಡು ಈ ಒಂದು ಲೋಕಸಭಾ ಚುನಾವಣೆಯ ಕುರಿತು ಸಮೀಕ್ಷೆಯನ್ನು ನಡೆಸಿದೆ. ಅದರಲ್ಲಿ ಪ್ರಮುಖವಾಗಿ ಈ ದೇಶದ ಮುಂದಿನ ಪ್ರಧಾನಿಯಾಗಿ ಯಾರನ್ನ ನೋಡೋದಕ್ಕೆ ಬಯಸ್ತಿರತಕ್ಕಂಥ ಪ್ರಶ್ನೆಯನ್ನ ದೇಶದ ಮತದಾರರ ಮುಂದಿಟ್ಟಿದ್ದಂತಹ ಈ ಸಂಸ್ಥೆ ಆ ಒಂದು ಪ್ರಶ್ನೆಗೆ ದೇಶದ ಮತದಾರರಿಂದ ಉತ್ತರವನ್ನು ಪಡೆದುಕೊಂಡಿದೆ. ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ ನಾವು ನೋಡೋದಕ್ಕೆ ಬಯಸ್ತೀವಿ ಅಂತಕ್ಕಂಥ ಒಂದು ಉತ್ತರವನ್ನ 61.4% ಮತದಾರರು ನೀಡಿದರೆ, ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯನ್ನಾಗಿ ನೋಡ್ತೀವಿ ಅಂತಕ್ಕಂಥ ಉತ್ತರವನ್ನ 31.8% ಮತದಾರರು ನೀಡಿದ್ದಾರೆ. ಅದೇ ರೀತಿ ದೆಹಲಿಯ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ಸಂಸ್ಥಾಪಕ ಅರವಿಂದ್ ಕೇಜ್ರಿವಾಲ್ ಅವರನ್ನ ಪ್ರಧಾನಿಯನ್ನಾಗಿ ನೋಡ್ತೀವಿ ಅಂತಕ್ಕಂಥ ಉತ್ತರವನ್ನ ಕೇವಲ 3.7% ಮತದಾರರು ನೀಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ದೇಶದ ಮತದಾರರ ನರೇಂದ್ರ ಮೋದಿ ಅವರಿಗೆ 3ನೇ ಬಾರಿ ಕೂಡ ಜೈ ಎಂದಿದ್ದಾನೆ ಅಂತಕ್ಕಂಥ ಸ್ಪಷ್ಟ ಸೂಚನೆ ಈ ಒಂದು ಪ್ರಶ್ನೆಯ ಉತ್ತರದಿಂದ ನಮಗೆ ಲಭ್ಯವಾಗ್ತಾ ಇದೆ. ಅದೇ ರೀತಿ ಏನು ಬಿಜೆಪಿ ಇತ್ತೀಚೆಗೆ ರಾಮ ಮಂದಿರ ಉದ್ಘಾಟನೆಯ ವಿಷಯ ಇರ್ಬೋದು, ಅದೇ ರೀತಿ ಬಿಜೆಪಿ ಸರ್ಕಾರ 10 ವರ್ಷಗಳ ಅವಧಿಯಲ್ಲಿ ಕೈಗೊಂಡಿರ್ತಕ್ಕಂಥ ಅಭಿವೃದ್ಧಿಯ ಕಾರ್ಯಗಳಿರ್ಬೋದು, ವರ್ಷದಿಂದ ವರ್ಷಕ್ಕೆ ಏನು ಬಿಜೆಪಿಯ ಮತದಾರರ ಕಾರ್ಯಕರ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರಿಂದ ಇರ್ಬೋದು, ಅದೇ ರೀತಿ ಇತ್ತೀಚೆಗೆ ತಾನೇ ಕೊನೆಗೊಂಡಂತಹ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚಿನ 3 ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನವನ್ನು ಗೆದ್ದಿದ್ದಂತಿರ್ಬೋದು, ಈ ಎಲ್ಲ ಕಾರಣಗಳಿಂದಾಗಿ ಇದೀಗ ಬಿಜೆಪಿಯ ಕಡೆಗೆ ಮತ್ತೊಮ್ಮೆ ದೇಶದ ಮತದಾರರ ತನ್ನ ಒಲವನ್ನು ತೋರಿಸ್ತಾ ಇದ್ದಾನೆ ಅಂತಕ್ಕಂಥ ಸ್ಪಷ್ಟ ಸೂಚನೆ ಸಿಗ್ತಾ ಇದೆ. ಈ ಒಂದು ಸರ್ವೆ ಸಂಸ್ಥೆ ನೀಡಿರ್ತಕ್ಕಂಥ ವರದಿಯ ಪ್ರಕಾರ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ದೇಶದ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಸಂಸ್ಥೆಯ ವರದಿಯ ಪ್ರಕಾರ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ 366 ಸ್ಥಾನಗಳು ಲಭ್ಯವಾಗುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ನೀಡಿದರೆ, ಅದೇ ರೀತಿ ಐಎನ್ಡಿಎ ಮೈತ್ರಿಕೂಟಕ್ಕೆ ಕೇವಲ 104 ಸ್ಥಾನಗಳನ್ನು ಈ ಸಂಸ್ಥೆ ತನ್ನ ವರದಿಯಲ್ಲಿ ಹೇಳಿದೆ. ಅದೇ ರೀತಿ ಇತರರು ಅಂದರೆ ದೇಶದಲ್ಲಿರ್ತಕ್ಕಂಥ 2 ಮೈತ್ರಿಕೂಟಗಳಲ್ಲಿಲ್ಲದಂತಹ ಅನೇಕ ಪಕ್ಷಗಳು ಸೇರಿ ಕೇವಲ 73 ಸ್ಥಾನಗಳನ್ನು ಈ ಬಾರಿ ಪಡಿಬಹುದು ಅಂತಕ್ಕಂಥ ಒಂದು ವರದಿಯನ್ನು ಬಹಿರಂಗಗೊಳಿಸಿದೆ. ಅದೇ ರೀತಿ ರಾಜ್ಯವಾರು ಈ ಒಂದು ವರದಿ ನೀಡಿರ್ತಕ್ಕಂಥ ಈ ಸಂಸ್ಥೆ ನೀಡಿರ್ತಕ್ಕಂಥ ವರದಿಯನ್ನು ನಾವು ನೋಡೋದಾದ್ರೆ, ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ, ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 25 ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿತ್ತು. ಆದರೆ ಈ ಬಾರಿ ಯಾವ ಒಂದು ಪಕ್ಷಕ್ಕೆ ಹೆಚ್ಚಿನ ಸ್ಥಾನ ಲಭ್ಯವಾಗುತ್ತೆ ಅನ್ನೋದನ್ನು ನೋಡೋದಾದ್ರೆ, ಈ ಒಂದು ಟೈಮ್ಸ್ ನೌ ಮ್ಯಾಟ್ರಿಕ್ಸ್ ನೀಡಿರ್ತಕ್ಕಂಥ ಒಂದು ವರದಿಯ ಪ್ರಕಾರ ಈ ಬಾರಿಯೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು JDS ಮೈತ್ರಿಕೂಟದ ಪಕ್ಷಗಳಿಗೆ 23 ಸ್ಥಾನಗಳು ಲಭ್ಯವಾಗುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಉತ್ತರವನ್ನು ನೀಡಿದೆ. ಏನು 15ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಇಟ್ಕೊಂಡು ರಾಜ್ಯದ ಮತದಾರರಿಗೆ ಗ್ಯಾರಂಟಿ ಭಾಗ್ಯಗಳ ಒಂದು ಅಡಿಯಲ್ಲಿ ಮತವನ್ನು ಯಾಚಿಸೋದಕ್ಕೆ ಹೊರಟಿರ್ತಕ್ಕಂಥ ಕರ್ನಾಟಕದ ಕಾಂಗ್ರೆಸ್ ಕೇವಲ 5 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈ ಸಂಸ್ಥೆ ನೀಡೋದ್ರ ಮೂಲಕ ಈ ಬಾರಿಯೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿಗೆ ಅಂತ ಒಂದು ದೊಡ್ಡ ಲಾಸ್ ಏನು ಆಗೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಟ್ಟಿದೆ. ಅದೇ ರೀತಿ ಮೊನ್ನೆ ತಾನೇ ಕೊನೆಗೊಂಡಂತಹ ತೆಲಂಗಾಣ ರಾಜ್ಯದಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ 5 ಸ್ಥಾನಗಳು ಲಭ್ಯವಾದರೆ, ಕಾಂಗ್ರೆಸ್ ಅಥವಾ ಇಂಡಿ ಮೈತ್ರಿಕೂಟಕ್ಕೆ 9 ಸ್ಥಾನಗಳು ಲಭ್ಯವಾಗುತ್ತೆ ಅಂತಕ್ಕಂಥ ಒಂದು ಉತ್ತರವನ್ನು ಈ ಸಂಸ್ಥೆ ನೀಡಿದೆ. ಅದೇ ರೀತಿ TRS ಹಾಗೂ AIMM 2 ಪಕ್ಷಗಳು ಸೇರಿ ಸುಮಾರು 3 ಸ್ಥಾನಗಳನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತವೆ ಅಂತಕ್ಕಂಥ ಒಂದು ವರದಿಯನ್ನು ನೀಡಿದೆ. ಅದೇ ರೀತಿ ನೆರೆಯ ಆಂಧ್ರ ಪ್ರದೇಶದಲ್ಲಿ ಇಲ್ಲಿ ಇಂಡಿ ಮೈತ್ರಿಕೂಟಕ್ಕಾಗಲಿ ಅಥವಾ ಎನ್ಡಿಎ ಮೈತ್ರಿಕೂಟಕ್ಕಾಗಲಿ ಯಾವುದೇ ಒಂದು ಸ್ಥಾನಗಳು ಲಭ್ಯವಾಗೋದಿಲ್ಲ. ಅದರ ಬದಲಾಗಿ ಜಗನ್ ನೇತೃತ್ವದ YSR ಕಾಂಗ್ರೆಸ್ಗೆ 19 ಸ್ಥಾನಗಳು, ಅದೇ ರೀತಿ ಚಂದ್ರಬಾಬು ನಾಯ್ಡು ನೇತೃತ್ವದ
TDPಗೆ 6 ಸ್ಥಾನಗಳು ಲಭ್ಯವಾಗುತ್ತೆ ಅಂತಕ್ಕಂಥ ವರದಿಯನ್ನು ನೀಡಿದೆ. ಇತ್ತೀಚೆಗೆ ಚಂದ್ರಬಾಬು ನಾಯ್ಡು ಅವರು ಬಹುತೇಕ NDA ಜೊತೆಗೆ ಸೇರ್ತಾರೆ ಅಂತಕ್ಕಂಥ ವರದಿಗಳಿದ್ದಾವೆ. ಮುಂದಿನ ದಿನಗಳಲ್ಲಿ ಈ ಆಂಧ್ರದ ರಾಜಕಾರಣದ ಬದಲಾವಣೆಯನ್ನ ಕಾದು ನೋಡಬೇಕಾಗಿದೆ ಸ್ನೇಹಿತರೆ. ಅದೇ ರೀತಿ ಮತ್ತೊಂದು ದಕ್ಷಿಣ ಭಾರತದ ಪ್ರಮುಖ ರಾಜ್ಯ ತಮಿಳುನಾಡಿನಲ್ಲಿ NDA ಮೈತ್ರಿಕೂಟಕ್ಕೆ ಕೇವಲ 3 ಸ್ಥಾನಗಳು ಲಭ್ಯವಾದರೆ INDI ಮೈತ್ರಿಕೂಟಕ್ಕೆ 36 ಸ್ಥಾನಗಳು ಲಭ್ಯವಾಗುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ನೀಡಿದೆ. ಅದೇ ರೀತಿ 48 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಮಹಾರಾಷ್ಟ್ರದ 48 ಲೋಕಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿ NDA ಮೈತ್ರಿಕೂಟ ಬಹುದೊಡ್ಡ ಸಾಧನೆಯನ್ನ ಮಾಡೋದ್ರ ಮೂಲಕ 39 ಸ್ಥಾನಗಳನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ್ರೆ, ಇಂಡಿ ಮೈತ್ರಿಕೂಟ ಏನು NCP ಹಾಗೂ ಶಿವಸೇನೆಯ ಒಂದು ಭಾಗ ಸೇರಿ ಕಾಂಗ್ರೆಸ್ ಜೊತೆಗೆ ಒಂದು ಮೈತ್ರಿಕೂಟವನ್ನು ರಚನೆ ಮಾಡಿಕೊಂಡಿದೆ. ಈ ಮೈತ್ರಿಕೂಟದ ಪಕ್ಷಗಳು ಕೇವಲ 9 ಸ್ಥಾನಗಳನ್ನು ಪಡೆಯೋದ್ರ ಮೂಲಕ ಈ ಇಂಡಿಯಾ ಮೈತ್ರಿಕೂಟ ಇಲ್ಲಿ ಅತ್ಯಂತ ಕಳಪೆ ಸಾಧನೆಯನ್ನ ಮಾಡುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟ ಚಿತ್ರಣವನ್ನ ಈ ಸರ್ವೆ ಸಂಸ್ಥೆ ನೀಡಿದೆ. ಅದೇ ರೀತಿ ಗುಜರಾತಿನ 26ಕ್ಕೆ 26 ಲೋಕಸಭಾ ಸ್ಥಾನಗಳು ಕೂಡ ಈ ಬಾರಿಯೂ NDA ಪಾಲಾಗಲಿವೆ. ಮುಂದಿನ ರಾಜ್ಯ ರಾಜಸ್ಥಾನದ 25 ಲೋಕಸಭಾ ಸ್ಥಾನಗಳು ಕೂಡ ಈ ಬಾರಿಯೂ ಮತ್ತೊಮ್ಮೆ NDA ಮೈತ್ರಿಕೂಟದ ಪಾಲಾಗಲಿವೆ ಅಂತಕ್ಕಂಥ ಒಂದು ವರದಿಯನ್ನ ಈ ಸಂಸ್ಥೆ ನೀಡಿದೆ. ಅದೇ ರೀತಿ ದೇಶದ ಅತ್ಯಂತ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶದ 80 ಲೋಕಸಭಾ ಸ್ಥಾನಗಳ ಪೈಕಿ 77ಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳು ಈ ಬಾರಿ NDA ಮೈತ್ರಿಕೂಟದ ಪಾಲಾಗುತ್ತವೆ. ಅದೇ ರೀತಿ ಕೇವಲ 3 ಲೋಕಸಭಾ ಸ್ಥಾನಗಳನ್ನ ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಗೆಲ್ಲೋದಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ವರದಿಯನ್ನ ನೀಡಿದೆ. ಅದೇ ರೀತಿ ಇತ್ತೀಚೆಗೆ ತಾನೇ ಏನು ಬಿಹಾರ ರಾಜ್ಯದಲ್ಲಿ ಆ ರಾಜ್ಯದ ವಿಧಾನಸಭೆಯಲ್ಲಿ ಸರ್ಕಾರ ಬದಲಾವಣೆ ಆಯಿತು, ಮೈತ್ರಿಕೂಟದ ಲೆಕ್ಕಾಚಾರಗಳು ಬದಲಾವಣೆ ಆಗಿದ್ದಾವೆ. ಆ ಒಂದು ಬಿಹಾರ ರಾಜ್ಯದ 40 ಲೋಕಸಭಾ ಕ್ಷೇತ್ರಗಳ ಪೈಕಿ JDU ಹಾಗೂ BJP ನೇತೃತ್ವದ NDA ಮೈತ್ರಿಕೂಟ ಸರಿಸುಮಾರು 35ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ. ಅದೇ ರೀತಿ ಇಂಡಿ ಮೈತ್ರಿಕೂಟ ಕೇವಲ 5 ಸ್ಥಾನಗಳನ್ನ ಈ ಒಂದು ಬಿಹಾರ ರಾಜ್ಯದಲ್ಲಿ ಗೆಲ್ಲುತ್ತೆ ಅಂತಕ್ಕಂಥ ಶಾಕಿಂಗ್ ವರದಿಯನ್ನ ಈ ಒಂದು ಸರ್ವೆ ತಂಡ ನೀಡಿದೆ. ಅದೇ ರೀತಿ ಒಡಿಸ್ಸಾದ ಲೋಕಸಭಾ ಕ್ಷೇತ್ರಗಳ 20 ಲೋಕಸಭಾ ಕ್ಷೇತ್ರಗಳ ಪೈಕಿ NDA ತೆಕ್ಕೆಗೆ 11 ಲೋಕಸಭಾ ಕ್ಷೇತ್ರಗಳು ಹೋದರೆ NDAಯು ಹಾಗೂ ಇಂಡಿ ಮೈತ್ರಿಕೂಟದ ಭಾಗವಲ್ಲದ BJDಗೆ 9 ಲೋಕಸಭಾ ಸ್ಥಾನಗಳು ಲಭ್ಯವಾಗುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ನೀಡಿದೆ. ಮುಂದಿನ ಪ್ರಧಾನಿ ಅಭ್ಯರ್ಥಿಯನ್ನೇ ಇಂಡಿ ಮೈತ್ರಿಕೂಟದಲ್ಲಿ ಚರ್ಚೆಗೆ ಒಳಗಾಗಿದ್ದಂತಹ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಕುಮಾರಿ ಮಮತಾ ಬ್ಯಾನರ್ಜಿ ಅವರ ಪಶ್ಚಿಮ ಬಂಗಾಳದಲ್ಲಿ ಇರ್ತಕ್ಕಂಥ 42 ಲೋಕಸಭಾ ಕ್ಷೇತ್ರಗಳ ಪೈಕಿ NDA ಮೈತ್ರಿಕೂಟಕ್ಕೆ 15 ಲೋಕಸಭಾ ಕ್ಷೇತ್ರಗಳು ಲಭ್ಯವಾದರೆ TMCಗೆ 26 ಲೋಕಸಭಾ ಕ್ಷೇತ್ರಗಳು ಲಭ್ಯವಾಗ್ತಿದ್ದಾವೆ. ಇಲ್ಲಿ ಇಂಡಿ ಮೈತ್ರಿಕೂಟಕ್ಕೆ ಯಾವುದೇ ಒಂದು ಸ್ಥಾನಗಳು ಲಭ್ಯವಾಗೋದಿಲ್ಲ ಅಂತಕ್ಕಂಥ ವರದಿಯನ್ನು ನೀಡಿದೆ. ಈಗಾಗಲೇ TMC ಇಂಡಿ ಮೈತ್ರಿಕೂಟದಿಂದ ಹೊರಗೆ ಬಂದಿರತಕ್ಕಂಥದ್ದನ್ನ ನಾವೆಲ್ಲ ಗಮನಿಸಿದ್ದೀವಿ. ದೇಶದ ರಾಜಧಾನಿ ದೆಹಲಿಯ 7ಕ್ಕೆ 7 ಲೋಕಸಭಾ ಕ್ಷೇತ್ರಗಳನ್ನ ಮತ್ತೊಮ್ಮೆ NDA ತನ್ನ ತೆಕ್ಕೆಗೆ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ವರದಿಯನ್ನ ಈ ಸಂಸ್ಥೆ ಬಹಿರಂಗಗೊಳಿಸಿದೆ. ಛತ್ತೀಸ್ಗಢ ರಾಜ್ಯದ 11 ಲೋಕಸಭಾ ಕ್ಷೇತ್ರಗಳು ಕೂಡ ಮತ್ತೊಮ್ಮೆ ಈ ಬಾರಿಯೂ ಕೂಡ NDA ಪಾಲಾಗಲಿವೆ. ಪಂಜಾಬ್ನಲ್ಲಿ ಒಂದು ವಿಭಿನ್ನ ರೀತಿಯ ಒಂದು ಅಂಕಿ ಸಂಖ್ಯೆಗಳನ್ನ ಈ ಸಂಸ್ಥೆ ನೀಡಿದೆ. ಪಂಜಾಬ್ನಲ್ಲಿ NDA ಮೈತ್ರಿಕೂಟಕ್ಕೆ 3 ಸ್ಥಾನಗಳು ಲಭ್ಯವಾದರೆ ಇಂಡಿ ಮೈತ್ರಿಕೂಟಕ್ಕೂ ಕೂಡ 3 ಸ್ಥಾನಗಳು ಲಭ್ಯವಾಗುತ್ತವೆ. ಇನ್ನುಳಿದತಕ್ಕಂಥ 5 ಸ್ಥಾನಗಳನ್ನ ಆಮ್ ಆದ್ಮಿ ಪಕ್ಷ ಗೆಲ್ಲುತ್ತೆ ಅಂತಕ್ಕಂಥ ಒಂದು ವರದಿಯನ್ನ ನೀಡಿದೆ. ಅದೇ ರೀತಿ ಹರಿಯಾಣದ 10 ಲೋಕಸಭಾ ಕ್ಷೇತ್ರಗಳ ಪೈಕಿ ಒಂದು ದೊಡ್ಡ ಸಾಧನೆಯನ್ನು ಮಾಡೋದ್ರ ಮೂಲಕ NDA ಮೈತ್ರಿಕೂಟ 9 ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತೆ. ಅದೇ ರೀತಿ ಇಂಡಿ ಮೈತ್ರಿಕೂಟ ಕೇವಲ 1 ಲೋಕಸಭಾ ಸ್ಥಾನ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಸ್ಪಷ್ಟ ವರದಿಯನ್ನು ನೀಡೋದ್ರ ಮೂಲಕ ದೇಶದ ಮತದಾರರ ಮತ್ತೊಮ್ಮೆ ಮೋದಿಜಿ ಅವರನ್ನ ತಮ್ಮ ಪ್ರಧಾನಿಯನ್ನಾಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾನೆ. ಆ ಮೂಲಕ ಕಳೆದ ಲೋಕಸಭಾ ಚುನಾವಣೆಗಿಂತ ಅತಿ ಹೆಚ್ಚಿನ ಸ್ಥಾನಗಳನ್ನು ಈ ಬಾರಿಯೂ ಕೂಡ NDA ಗೆಲ್ಲೋದ್ರ ಮೂಲಕ ಮತ್ತೊಮ್ಮೆ ಮೋದಿ 3ನೇ ಬಾರಿ ದೇಶದ ಪ್ರಧಾನಿ ಆಗ್ತಾರೆ ಅಂತಕ್ಕಂಥ ಸ್ಪಷ್ಟ ಸೂಚನೆಯನ್ನ ಈ ಒಂದು ವರದಿಯ ಸಮೀಕ್ಷಾ ತಂಡ ತನ್ನ ವರದಿಯಲ್ಲಿ ತಿಳಿಸಿದೆ. ಈ ಮೂಲಕ ಈ ಒಂದು ಸಮೀಕ್ಷೆ ವರದಿಯೇ ಕೂಡ ಫೈನಲ್ ಅಲ್ಲದೆ ಆದ್ರೂ ಕೂಡ ಈ ಒಂದು ದೇಶದ ಮತದಾರರ ಮನಸ್ಸು ಯಾವ ಕಡೆ ವಾಲ್ತಾ ಇದೆ ಅಂತಕ್ಕಂಥ ಸ್ಪಷ್ಟ ಚಿತ್ರಣವನ್ನ ಚುನಾವಣೋತ್ತರ ಸಮೀಕ್ಷೆಗಳು ಕೊಡ್ತವೆ. ಈ ಒಂದು ವರದಿಯ ಪ್ರಕಾರ ಮತ್ತೊಮ್ಮೆ ತೀಸರಿ ಬಾರ್ ಮೋದಿ ಸರ್ಕಾರ ಅಂತಕ್ಕಂಥದ್ದು ಕನ್ಫರ್ಮ್ ಆಗಿದೆ. ಇನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯೋದಿದೆ.
ಆ ಒಂದು ಈ ಇರ್ತಕ್ಕಂಥ ಕಡಿಮೆ ಅವಧಿಯಲ್ಲಿ ರಾಷ್ಟ್ರದ ರಾಜಕಾರಣದಲ್ಲಿ ಯಾವೆಲ್ಲ ಬದಲಾವಣೆಗಳಾಗ್ತವೆ ಕಾದ್ ನೋಡೋಣ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಸಮೀಕ್ಷೆಯ ವರದಿಯ ನನ್ನ ಒಂದು ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.